ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ CP ವ್ಲಾಗಿಂಗ್ ಕಪಲ್. ನಾವಿವತ್ತು ದ ಗ್ರೇಟ್ 12th ಸೆಂಚುರಿ ಟೆಂಪಲ್ನ ವಿಸಿಟ್ ಮಾಡೋಕೆ ಬಂದಿದ್ದೀವಿ. ಅದು ಬೇರೆ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಡಿಸ್ಟಿಕ್ ಶೃಂಗೇರಿಯಲ್ಲಿದೆ. ಐ ನೋ ನೀವು ಆಲ್ರೆಡಿ ಗೆಸ್ ಮಾಡಿರಬಹುದು ಅದು ಯಾವ ಟೆಂಪಲ್ ಅಂತ. ಗೊತ್ತಿಲ್ಲದೆ ಇರೋರು ಫುಲ್ ಆಗಿ ವಿಡಿಯೋ ನೋಡಿ ತಿಳ್ಕೋಬಹುದು. ಎಸ್, ಇದು ಶೃಂಗೇರಿ ಶಾರದಾಂಬಿಕೆ ತಾಯಿ ಟೆಂಪಲ್. ಐ ನೋ ನೀವು ತುಂಬ ಜನ ಈ ಟೆಂಪಲ್ನ ನೋಡಿರಬಹುದು. ನೋಡಿರೋರು ಕಮೆಂಟ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ನೋಡದೇ ಇರೋರು ಫ್ಯಾಮಿಲಿ ಸಮೇತ ಮೊದಲು ಹೋಗಿ ನೋಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಆ ಟೆಂಪಲ್. ಸುತ್ತಮುತ್ತಲಿರೋ ಆ ಮಲೆನಾಡು ಪ್ರದೇಶ, ಸಹ್ಯಾದ್ರಿ ಬೆಟ್ಟಗಳ ನಡುವೆ ತುಂಗೆ ನದಿಯ ತೀರದಲ್ಲಿ ಶೃಂಗೇರಿ ಶಾರದಾಂಬಿಕೆ ತಾಯಿ ನೆಲೆಸಿದ್ದಾರೆ. ಈ ತಾಯಿಯ ಪೀಠಕ್ಕೆ ಸುಮಾರು 1200 ವರ್ಷಗಳ ಐತಿಹಾಸಿಕ ಇದೆ ಅಂತೆ. ಇದು ಸ್ಥಾಪನೆ ಮಾಡಿದ್ದು ಶ್ರೀ ಜಗದ್ಗುರು ಶಂಕರಾಚಾರ್ಯರವರು. ಅವರು 4 ದಿಕ್ಕುಗಳಲ್ಲಿ ಒಂದೊಂದು ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ನಮ್ಮ ಶಾರದಾಂಬಿಕೆ ತಾಯಿ ಟೆಂಪಲ್. ಇಲ್ಲಿ ವಿಶೇಷತೆ ಏನೆಂದರೆ ಅಕ್ಷರಾಭ್ಯಾಸಕ್ಕೆ ಪ್ರಮುಖ ಸ್ಥಾನವಿದೆ. ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಮಕ್ಕಳಿಗೆ ಹೆಚ್ಚಿನ ಜ್ಞಾಪಕ ಶಕ್ತಿ ಹಾಗೂ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಅಂತ ನಂಬಿಕೆ ಇದೆ. ಅದರಲ್ಲಿ ನನಗೆ ಫೇವ್ರೇಟ್ ಆಗಿದ್ದು ಇದು ವಿದ್ಯಾಶಂಕರ್ ಟೆಂಪಲ್. ಯಾಕಂದರೆ ನೋಡೋಕ್ಕೆ ಯುನಿಕ್ ಆಗಿ ಹಾಗೆ ಟ್ರೆಡಿಷನಲ್ ಆಗಿ ಕಾಣುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಶಾರದಾಂಬಿಕೆ ತಾಯಿ ನೆಲೆಸಿರೋ ಟೆಂಪಲ್. ಇಲ್ಲಿ ಟೋಟಲಿ ಡೆಕೋರೇಷನ್ ವಾವ್ ಆಗಿರುತ್ತೆ. ಇನ್ಸೈಡ್ ಸೀಲಿಂಗ್ ಬಳೆಗಳ ಅಲಂಕಾರ, ಗೋಲ್ಡನ್ ಆ್ಯಂಡ್ ಸಿಲ್ವರ್ ಸ್ಟ್ಯಾಚ್ಯೂಸ್, ತಾಯಿಯ ಗೋಲ್ಡ್ ಸ್ಟ್ಯಾಚ್ಯೂ ಕೂಡ ತುಂಬಾ ಚೆನ್ನಾಗಿರತ್ತೆ. ಆ್ಯಕ್ಚುಲಿ ಇನ್ಸೈಡ್ ಕ್ಯಾಮ್ರಾಸ್ ಆ್ಯಂಡ್ ಮೊಬೈಲ್ಸ್ ಅಲೌ ಮಾಡಲ್ಲ ಫ್ರೆಂಡ್ಸ್. ಸೊ ಟೆಂಪಲ್ ಔಟ್ಸೈಡ್ನೇ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ. ಇಲ್ಲಿದೆ ನೋಡಿ ತುಂಗಾ ನದಿ. ನಾನು ಚಿಕ್ಕವಳಿದ್ದಾಗ ಬಂದಿದ್ದೆ. ಆವಾಗ ಈ ಬ್ರಿಡ್ಜ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿರಲಿಲ್ಲ. ಇವಾಗ ಮಾಡಿ ಒಂದು 8 to 10 ಇಯರ್ಸ್ ಆಗಿರ್ಬೋದು. ತುಂಬ ನೀಟ್ನೆಸ್ನ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬ ಫಿಶಸ್ ಇದ್ದಾವೆ. ಇಲ್ಲಿಗೆ ಬಂದಿರೋ ಜನ ಫೀಡ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ನೀವೇನಾದರೂ ಬರೋದಿದ್ರೆ ಈವ್ನಿಂಗ್ ಟೈಮ್ನೇ ಬನ್ನಿ. ವೈ? ಬಿಕಾಸ್ ನದಿ ಪಕ್ಕದಲ್ಲಿ ಆ ಸನ್ಸೆಟ್ ಇರಲಿ, ಅದರಿಂದ ಬರೋ ರಿಫ್ಲೆಕ್ಷನ್ ನದಿ ಮೇಲೆ ಬಿದ್ದು ನೋಡೋಕೆ ಮತ್ತು ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಗೊಳ್ಳೋಕೆ ಸೂಪರ್ ಆಗಿ ಇರತ್ತೆ. ಆಸ್ ವೆಲ್ ಆಸ್ ಈವ್ನಿಂಗ್ ಟೈಮ್ ಚಿಲ್ ಏರ್, ಪೀಸ್ಫುಲ್ ಮೈಂಡ್ ಇರತ್ತೆ. ನೋಡಿ, ಈ ತುಂಗಾ ನದಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಮುಂದೆ ಹೋಗಿ ಶೃಂಗೇರಿಯಿಂದ ಮುಂದೆ ಹೋಗಿ ಕೂಡ್ಲಿ ಹತ್ರ ಭದ್ರಾ ನದಿಗೆ ಸೇರಿ ನಾರ್ತ್ ಕರ್ನಾಟಕ ಸೈಡ್ ಚಲಿಸಿ ತುಂಗಭದ್ರಾ ಆಗಿ ವರ್ಲ್ಡ್ ಅಲ್ಲಿ ಒನ್ ಆಫ್ ದಿ ಲಾಂಗೆಸ್ಟ್ ಅಂಡ್ ಒನ್ ಅಂಡ್ ಓನ್ಲಿ ನಾರ್ತ್ ಈಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಫೇಮಸ್ ಆಗಿದೆ. ಅದು ಅಲ್ಲದೆ ಇಲ್ಲಿ ಟೈಮ್ ಟು ಟೈಮ್ ತಾಯಿಯ ಪ್ರಸಾದ ಕೂಡ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್ ಆಗಿರ್ಬೋದು, ಹಾಗೆ ನೈಟ್ ಊಟ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸ್ಟಾರ್ಟಿಂಗ್ ಇನ್ಸೈಡ್ ಬರೋವಾಗ ಮೇನ್ ಗೇಟ್ ಅಂದ್ರೆ ಇದು ದೊಡ್ಡ ಗೋಪುರನ ರೆನೋವೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ರೆಡಿ ಆಗ್ಬೋದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಫಾರ್ ಮೋರ್ ವ್ಲಾಗಿಂಗ್ ವಿಡಿಯೋಸ್ ಡೂ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.